ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಇದೀಗ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮಾಫಿ ಸಾಕ್ಷ್ಯದ ಟೆನ್ಷನ್. ಮಾಫಿ ಅರ್ಜಿ ಪುರಸ್ಕಾರ ಆಗತ್ತಾ ತಿರಸ್ಕಾರ ಆಗತ್ತಾ? ಕೆಲವೇ ಕ್ಷಣದಲ್ಲಿ ಸಿಸಿಎಚ್ ಕೋರ್ಟ್ ತೀರ್ಪನ್ನ ನೀಡಲಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ದರ್ಶನ್ಗೆ ಆತಂಕ ಉಂಟಾಗಿದೆ. ಕಾರಣ ಏನಾಗಬಹುದು ಕೋರ್ಟ್ನಲ್ಲಿ ಅನ್ನುವಂತಹ ಆತಂಕ. ಪ್ರದೋಷ್ ಹೇಳಿಕೆಯನ್ನ ಕೇಳಿ ದರ್ಶನೇ ಶಾಕ್ಗೊಳಗಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ದರ್ಶನ್ಗೆ ಟೆನ್ಷನ್ ಮತ್ತೆ ಶುರುವಾಗಿದೆ. ಪವಿತ್ರ ಗೌಡ ಸೇರಿದಂತೆ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಕೂಡ ಆತಂಕ ಎದುರಾಗಿದೆ. ಈಗಾಗಲೇ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ನಾನು ಎಲ್ಲಾ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿ ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ನನ್ನ ಹತ್ರ ಎಲ್ಲಾ ವಿಚಾರಗಳು ಕೂಡ ಇದೆ, ನನಗೆ ಗೊತ್ತಿದೆ, ಹಾಗಾಗಿ ನಾನು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇನ್ನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನಿಂದ ಅರ್ಜಿ ತಿರಸ್ಕಾರ ಆಗುತ್ತಾ ಪುರಸ್ಕಾರ ಆಗುತ್ತಾ ಅನ್ನೋದ್ರ ತೀರ್ಪು ಬರುತ್ತೆ. ಈ ವಿಚಾರ ಎಷ್ಟು ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ? ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಉಂಟಾಗುವಂತಹ ಲಕ್ಷಣಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ನವಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ 59ನೇ ಸಿಸಿಎಚ್ ನ್ಯಾಯಾಲಯ ಮಾಡಿತ್ತು. ಇವತ್ತು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಹೊರಡಿಸುವಂತ ಕೆಲಸವನ್ನ ಕೋರ್ಟ್ ಮಾಡಲಾಗುತ್ತೆ. ಈಗಾಗಲೇ ಈ ಒಂದು ವಿಚಾರದಲ್ಲಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ತಾನು ಯಾಕೆ ಮಾಫಿ ಸಾಕ್ಷಿಯನ್ನಾಗಿ ತನ್ನನ್ನ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಬರೋಬ್ಬರಿ 11 ಪುಟಗಳ ಒಂದು ಹೇಳಿಕೆಗಳನ್ನ ತಾನು ಅಂದ್ರೆ ಒಂದಷ್ಟು ಅಂಶಗಳನ್ನ ದಾಖಲಿಸುವಂತ ಕೆಲಸವನ್ನ ಪ್ರದೋಷ್ ಮಾಡಿದ. ಆ ಅಂಶಗಳ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಈ ಒಂದು ಮಾಫಿ ಸಾಕ್ಷಿ ಈ ಒಂದು ಕೇಸ್ನಲ್ಲಿ ಇಂಪಾರ್ಟೆಂಟ್ ಪಡೆಯುತ್ತೆ ಅಂತೇಳಿ. ಯಾಕಂದ್ರೆ ಇಡೀ ಕೇಸನ್ನ ತನಿಖೆ ಮಾಡಿದಂತ ಪೊಲೀಸರು ಬರೋಬ್ಬರಿ 2000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸವಂತ ಮಾಡಿದ್ರು. ಅದರಲ್ಲಿರುವಂತಹ ಅಂಶಗಳನ್ನ ಪ್ರೂವ್ ಮಾಡೋದು ಈಗ ಪ್ರಾಸಿಕ್ಯೂಷನ್ಗೆ ಒಂದು ಚಾಲೆಂಜ್ ಆಗಿತ್ತು. ಆ ಚಾಲೆಂಜ್ ಅನ್ನ ಈಸಿ ಮಾಡೋದಕ್ಕೆ ಈ ಒಂದು ಮಾಫಿ ಸಾಕ್ಷಿ ಹೆಲ್ಪ್ ಆಗೋದಕ್ಕೆ ದೊಡ್ಡ ಬಲವಾಗಿ ಈಗ ಪ್ರಾಸಿಕ್ಯೂಷನ್ಗೆ ಸಿಕ್ಕಂತೆ ಆಗುತ್ತೆ. ಯಾಕಂದ್ರೆ ಅವ್ರು ಏನೆಲ್ಲ ಪ್ರೂವ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳಿತ್ತು. ಆದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಒಂದಷ್ಟು ಕೊರತೆ ಇತ್ತು ಈ ಒಂದು ಕೇಸ್ನಲ್ಲಿ. ಅಂದ್ರೆ 2-3 ಜನ ಮಾತ್ರ ಪ್ರತ್ಯಕ್ಷ ಸಾಕ್ಷಿ ಇದ್ರು. ಆದ್ರೆ ಈ ಮಟ್ಟಿಗೆ ಒಂದು ದೊಡ್ಡ ಸಾಕ್ಷಿ ಸಿಗುತ್ತೆ ಅಂತೇಳಿ ಅವರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಈಗ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗಿ ಇದರಲ್ಲಿ ನಾನು ಇರ್ತೀನಿ ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕಿರೋದ್ರಿಂದ ಪ್ರಾಸಿಕ್ಯೂಷನ್ಗೆ ಒಂದು ದೊಡ್ಡ ಬಲ ಬಂದಂತಾಗಿದೆ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಪಿಗೆ ನೀಡಿದೆ. ಅಭಿಪ್ರಾಯ ಕೇಳಿದಂತ ಸಂದರ್ಭದಲ್ಲಿ ಕೋರ್ಟ್ ಅಭಿಪ್ರಾಯ ಕೇಳಿದಾಗ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು ಅಂತೇಳಿ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸುವಂತ ಕೆಲಸವನ್ನ ಈಗಾಗಲೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ಆ ಒಂದು ಅಂಶಗಳನ್ನ ನೋಡಿದ್ರೆ ಅಂದ್ರೆ ಆ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿರುವಂತ ಅಂಶಗಳನ್ನ ನೋಡಿದ್ರೆ ಇಡೀ ಆ ಒಂದು ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಿರುವಂತ ರೀತಿಯಲ್ಲಿ ಇದೆ. ಅಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿತ್ತಲ್ಲ, ಅಲ್ಲಿ ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಯಿತು, ಯಾರು ಹಲ್ಲೆ ಮಾಡಿದ್ರು, ದರ್ಶನ್ ಹೇಗೆ ಹಲ್ಲೆ ಮಾಡಿದ್ರು, ಪವಿತ್ರ ಗೌಡ ಹೇಗೆ ಹಲ್ಲೆ ಮಾಡಿದ್ರು, ಬೇರೆ ಬೇರೆ ಆರೋಪಿಗಳು ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡಲಾಗಿತ್ತು, ಪ್ರತಿಯೊಂದನ್ನು ಕೂಡ ಕಣ್ಣಿಗೆ ಕಟ್ಟಿದ ರೀತಿಯ ಒಂದು 11 ಪುಟಗಳಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ರು. ಹೀಗಾಗಿ ಎಲ್ಲವನ್ನು ಕೂಡ ಈಗ ಆತನ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆ ಒಂದು 11 ಪುಟವನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಈ ಒಂದು ಪ್ರಕರಣಕ್ಕೆ ಸಾಕ್ಷಿಗಳು ಬೇಕಿತ್ತು. ಅದೆಲ್ಲದಕ್ಕೂ ಕೂಡ ಇಲ್ಲಿ ಪ್ರದೋಷ್ ಐ ವಿಟ್ನೆಸ್ ಆಗ್ತಾರೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಜೂನ್ 8ರ 2024ರ ಜೂನ್ 8ರಂದು ಏನಿದೆ ಅವತ್ತು ಸಂಜೆ 4:30ರಿಂದ 5:30ರ ಸುಮಾರಿಗೆ ಏನ್ ನಡೆದಿದೆಯಲ್ಲ ಅಲ್ಲಿ ನಡೆದಿದ್ದಂತ ಹಲ್ಲೆ ಮತ್ತೆ ದರ್ಶನ್ ಹೋಗಿದ್ದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಾಗಿರ್ಬೋದು, ಮತ್ತೆ ಆತನ ಎದೆ ಮೇಲೆ ತುಳಿದಿರೋದಾಗಿರ್ಬೋದು, ಖಾಸಗಿ ಭಾಗಗಳಿಗೆ ಹಲ್ಲೆ ಮಾಡಿರೋದು ಎಲ್ಲವನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಪ್ರದೋಷ್ ಮಾಡಿದ್ದಾನೆ. ಈಗಾಗಲೇ ಇವೆಲ್ಲವೂ ಕೂಡ ಪ್ರಮುಖ ಸಾಕ್ಷ್ಯಗಳಾಗುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿ ಅವರ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಎದೆ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅವತ್ತು ಅವರ ಮೇಲೆ ಹಲ್ಲೆ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ಡಿಜಿಟಲ್
ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿತ್ತು. ಒಂದಷ್ಟು ಫೋಟೋಗಳನ್ನು ಕೂಡ ಆರೋಪಿಗಳು ಶೇರ್ ಮಾಡಿದ್ರು. ಅವೆಲ್ಲವನ್ನು ಕೂಡ ಈತ ಕಣ್ಣಾರೆ ನೋಡಿದಾನಲ್ಲಿ ಆ ವಿಚಾರಗಳನ್ನೇ ಈ ಒಂದು ಅರ್ಜಿಯಲ್ಲಿ ಕೂಡ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ. ಅದೆಲ್ಲದಕ್ಕೂ ಕೂಡ ಈಗ ಮತ್ತಷ್ಟು ಬಲವಾದ ಸಾಕ್ಷ್ಯ ಅಂದ್ರೆ ಐ ವಿಟ್ನೆಸ್ ಸಿಕ್ಕಂತ ಈಗ ಪ್ರಾಸಿಕ್ಯೂಷನ್ಗಾಗಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಇದು ದೊಡ್ಡ ಬಲವಾಗಿ ಇದಾಗಿದೆ. ಅದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸರ ವಿರುದ್ಧ ಅಂದ್ರೆ ಪೊಲೀಸರ ತನಿಖೆ ವೇಳೆ ಏನೆಲ್ಲ ಸಾಕ್ಷ್ಯಗಳ ಪತ್ತೆಯಾಗಿದೆ ಅದ್ಯಾವುದು ಕೂಡ ನಾನು ಮಾಡಿಲ್ಲ ಅಂತೇಳಿ ಪ್ರದೋಷ್ ಇಷ್ಟು ದಿನಗಳ ಕಾಲ ಹೇಳಿಕೆಯನ್ನ ಇದೇ ಕೋರ್ಟ್ನ ಟ್ರಯಲ್ ನಲ್ಲಿ ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನ ಇದೇ ಪ್ರದೋಷ್ ಮಾಡ್ತಿದ್ದ. ಈಗ ತನ್ನ ತಪ್ಪನ್ನ ಅರಿವು ಮಾಡಿಕೊಂಡು ಪಶ್ಚಾತ್ತಾಪದಿಂದ ಜೊತೆಗೆ ದರ್ಶನ್ ಮೇಲಿನ ಒಂದಷ್ಟು ಮನಸ್ತಾಪದಿಂದ ತಾನು ಹೊರಗಡೆ ಬಂದ್ರೆ ಸಾಕು, ನಾನು ಮಾಡಿರುವಂತ ತಪ್ಪಿಗೆ ಪಶ್ಚಾತ್ತಾಪ ಪಟ್ರೆ ಸಾಕು ಅಂತ ಹೇಳಿ ಈಗ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ದಾನೆ. ಎಲ್ಲವನ್ನೂ ಕೂಡ ಸತ್ಯಾಂಶವನ್ನ ಹೇಳ್ತೇನೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳ ಪರ ವಕೀಲರು ಇವರನ್ನ ಮಾಫಿ ಸಾಕ್ಷಿಯನ್ನಾಗಿ ಈ ಒಂದು ಕೇಸ್ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಅನ್ನುವಂತ ರೀತಿಯಲ್ಲಿ ವಾದ ಕೂಡ ಮಾಡಲಾಗಿದೆ. ಅಂದ್ರೆ ದರ್ಶನ್ ಪರ ವಕೀಲರಾದಂತಹ ಅಹ್ಮದ್ ಪಾಷಾ ಅವರು ಒಂದಷ್ಟು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಮುಂದಿಟ್ಟು ಕೆಲವೊಂದಷ್ಟು ವಾದವನ್ನು ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅವರನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರೋಪಿಗಳ ಪರ ವಕೀಲರ ವಾದ ಮಂಡನೆ ಆಗಿದೆ. ಮತ್ತೊಂದು ಕಡೆ ರಂಗನಾಥ್ ರೆಡ್ಡಿ ಅವರು ಕೂಡ ಮತ್ತೋರ್ವ ಆರೋಪಿಯ ಪರ ವಕೀಲರು ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಈಗ SPP ಅವರು ಕೂಡ ತಮ್ಮ ವಾದವನ್ನ ಮುಗಿಸಿದ್ದಾರೆ. ಮತ್ತೊಂದು ಕಡೆ ಆರೋಪಿತ ಯಾರು ಪ್ರದೋಷ್ ಏನಿದ್ದಾನೆ ಈತ ತಾನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾನೆ. ಆತನ ಒಂದಷ್ಟು ಅಂಶಗಳನ್ನು ಕೂಡ ಅಂದ್ರೆ SPP ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು, ಯಾವೆಲ್ಲ ವಿಚಾರಗಳನ್ನ ಹೇಳಬೇಕು ಈತ ಅಂತೇಳಿ ಷರತ್ತುಗಳನ್ನ ಹಾಕಿದ್ರು, ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನ ಆತ ಹೇಳುವಂತಹ ಸಾಧ್ಯತೆ ಇದೆ. ಅವೆಲ್ಲವನ್ನು ಕೂಡ ಪ್ರದೋಷ್ ಕೂಡ ಹೇಳಿಕೆಯಲ್ಲಿ ಹೇಳ್ತಾನೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ಮುಂದೆ ಆ ಎಲ್ಲಾ ಅಂಶಗಳನ್ನ ಪ್ರದೋಷ್ ಹೇಳಿಕೆಯನ್ನ ನೀಡಿದ್ದಾಗಿದ್ದಲ್ಲಿ, ಆತನ ಹೇಳಿಕೆಯಲ್ಲಿ ಕ್ರೆಡಿಬಿಲಿಟಿ ಇದ್ದಾಗಿದ್ದಲ್ಲಿ ಕೋರ್ಟ್ ಕೂಡ ಅದನ್ನ ಪರಿಗಣಿಸಿ ಆತನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಏನಾದ್ರೂ ಮಾಡಿದ್ರೆ ಆತ ಮುಖ್ಯವಾದಂತಹ ಐ ವಿಟ್ನೆಸ್ ಆಗ್ತಾನೆ. ಯಾಕಂದ್ರೆ ಅಲ್ಲಿದ್ದಂತಹ ಸೆಕ್ಯೂರಿಟಿ, ಪಟ್ಟಣಗೆರೆ ಸೈಡ್ ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಆಗಿರ್ಬೋದು, ಒಂದಷ್ಟು ಕ್ಯಾಬ್ ಡ್ರೈವರ್ಗಳು ಅಂದ್ರೆ ಆತ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆದುಕೊಂಡು ಬಂದಂತ ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು, ಅವರನ್ನ ಒಂದಷ್ಟು ಜನರನ್ನ ಇಲ್ಲಿ ಐ ವಿಟ್ನೆಸ್ ಗಳಾಗಿ ಮಾಡಲಾಗಿತ್ತು. ಈಗ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಮತ್ತೆ ಈ ಒಂದು ಕೃತ್ಯದಲ್ಲಿ ಸ್ವತಃ ಭಾಗಿಯಾಗಿರುವಂತಹ ಆರೋಪಿ ಎಲ್ಲದರ ಜೊತೆ ಬೇರೆ ಆರೋಪಿಗಳ ಜೊತೆ ಅದರಲ್ಲೂ ಕೂಡ A1 ಮತ್ತೆ A2 ದರ್ಶನ್ ಮತ್ತೆ ಪವಿತ್ರ ಗೌಡ ಜೊತೆ ಓಡಾಡಿದಂತ ಆರೋಪಿ, ನೇರವಾಗಿ ಕನೆಕ್ಷನ್ ಇದ್ದಂತ ಆರೋಪಿ, ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡಿದ್ದಂತ ಆರೋಪಿ ಪ್ರದೋಷ್ ಈಗ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಬಿಚ್ಚಿಡ್ತಾನೆ. ಅಂದ್ರೆ ನಿಜಕ್ಕೂ ಕೂಡ ಇದು ಪ್ರಾಸಿಕ್ಯೂಷನ್ಗೆ ಸಾಕಷ್ಟು ಮುಖ್ಯವಾದಂತ ಅಂಶ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಕೆಲವೇ ಕ್ಷಣದಲ್ಲಿ ಆದೇಶವನ್ನ ಪ್ರಕಟ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಬೇರೆ ಆರೋಪಿಗಳ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡಬೇಕು ಅಂತ ಏನಾದರೂ ಅವಕಾಶ ಕೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತು ದರ್ಶನ್ಗೆ ಒಂದು ಬಿಗ್ ಡೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಆದೇಶ ಬೀಳುತ್ತೆ ಹೊರಗಡೆ ಬೀಳುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಮುಂದಿನ ಭವಿಷ್ಯ ಇದೆ. ಯಾಕಂದ್ರೆ ಇವಾಗ ಏನಾದ್ರೂ ಮಾಫಿ ಸಾಕ್ಷಿಯನ್ನಾಗಿ ಪ್ರದೋಷ್ನ ಈ ಒಂದು ಪ್ರಕರಣದಲ್ಲಿ ಪರಿಗಣಿಸಿದ್ರೆ ಮುಂದಿನ ವರ್ಷ ಅಂದ್ರೆ 2027 ಜುಲೈನಲ್ಲಿ ದರ್ಶನ್ ಅವರಿಗೆ ಸಿಗಬೇಕಾಗಿದ್ದಂತ ಬೇಲ್ಗೂ ಕೂಡ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಂತಹ ಪ್ರಮುಖ ಸಾಕ್ಷ್ಯನ ಇಟ್ಕೊಂಡು ಆತ ಹೊರಗಡೆ ಬಂದ ಮೇಲೂ ಕೂಡ ಏನಾದ್ರು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಒಂದೇ ಬ್ಯಾರಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಪ್ರದೋಷ್ ನಾನು ಆ ಒಂದು ಬ್ಯಾರಕ್ ನಲ್ಲಿ ಇರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಮಾನಸಿಕವಾಗಿ ಈಗಾಗಲೇ ದರ್ಶನ್ ಮತ್ತೆ ಆತನ ಮಧ್ಯೆ ಒಂದಷ್ಟು ಮಾತುಕತೆ ಆಗಿತ್ತು, ಒಂದಷ್ಟು ದೂರ ಇತ್ತು, ಮನಸ್ತಾಪ ಇತ್ತು, ಅಲ್ಲೇ ಇದ್ರೆ ನಾನು ಹೇಳಿಕೆ ನೀಡುವಷ್ಟು ಒಂದಷ್ಟು ಸ್ವಾತಂತ್ರ್ಯ ಇರೋದಿಲ್ಲ ಅಂತೇಳಿ ಸ್ವತಃ ಕೋರ್ಟ್ಗೆ ಅರ್ಜಿ ಹಾಕಿ ಅಂದ್ರೆ ಈಗಾಗಲೇ ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ನನ್ನನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಅದರಂತೆ ಕೋರ್ಟ್ ಕೂಡ ಈಗಾಗಲೇ ಪ್ರದೋಷ್ನನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಸೊ ಆತನನ್ನ ಇಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಏನಾದರೂ ಪರಿಗಣಿಸಿದ್ರೆ ಮುಂದಿನ ಹಂತದಲ್ಲಿ ಬರೀ ದರ್ಶನ್ ಅಲ್ಲ, ಪವಿತ್ರ ಗೌಡ ಮತ್ತೆ ಬೇರೆ ಬೇರೆ ಆರೋಪಿಗಳು ಕೂಡ ದೊಡ್ಡ ಕಂಟಕ ಆಗುತ್ತೆ. ಇದೆಲ್ಲವೂ ಕೂಡ ಆದೇಶವನ್ನ ಪ್ರಕಟಿಸುವಂತ ಅಂದ್ರೆ ಫೈನಲ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂದ್ರೆ ಕನ್ವಿಕ್ಟ್ ಆಗುವಂತ ಲೆವೆಲ್ಗೂ ಕೂಡ ಇದು ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದಷ್ಟು ವಿಮರ್ಶೆಗಳು ಕೂಡ ನಡೀತಿದೆ. ಯಾಕಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಕೇಸ್ ಕಣ್ಮುಂದೆ ಏನಿದೆ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಜೀವಾವಧಿ ಶಿಕ್ಷೆಯನ್ನು ಕೂಡ ಆ ಒಂದು ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಅಂದ್ರೆ ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ಆಗಿತ್ತು. ಇದೇ ರೀತಿಯಾದಂತಹ ಒಂದಷ್ಟು ಸಿಮಿಲರ್ ಅಂಶಗಳು ಕೂಡ ಆ ಒಂದು ಕೇಸ್ನಲ್ಲಿ ನಡೆದಿತ್ತು. ಅದೇ ರೀತಿಯಾದಂತಹ ಕೇಸ್ ಇಲ್ಲಿ ಮತ್ತೆ ರಿಪೀಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಿದೆ. ಸದ್ಯಕ್ಕೆ ಪ್ರದೋಷ್ ನೀಡುವಂತಹ ಹೇಳಿಕೆಗಳಲ್ಲಿ ಎಷ್ಟು ಕ್ರೆಡಿಬಿಲಿಟಿ ಇರುತ್ತೆ ಅನ್ನೋದ್ರ ಮೇಲೆ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಮಾದಿ. ಶಿಕ್ಷಣದ ಬೆಂಗಳೂರಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಡ್ರಗ್ಸ್ ಮಾಫಿಯಾ. 55.8 ಕೋಟಿ ಮೌಲ್ಯದ ಒಟ್ಟು 200 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಡ್ರಗ್ಸ್ ಹಾವಳಿ ಜೋರಾಗಿದೆ. ಕಂಟ್ರೋಲ್ ಆಗ್ತಾ ಇಲ್ಲ. ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಡ್ರಗ್ಸ್ ಮಾಫಿಯಾ
55.8 ಕೋಟಿ ಮೌಲ್ಯದ ಒಟ್ಟು 200 ಕೆಜಿ ಡ್ರಗ್ಸ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಅಮೃತಹಳ್ಳಿ, ಗಿರಿನಗರ, ಯಶವಂತಪುರ, ಯಲಹಂಕ, ಹೆಬ್ಬಾಳ, ನಂದಿನಿ ಲೇಔಟ್, ಕಾಡುಗೋಡಿ, ಮಲ್ಲೇಶ್ವರಂ, ಗೋವಿಂದಪುರ, ಬಾಗಲೂರು, ಮಹದೇವಪುರ, ಬೆಂಗಳೂರಿನ ಎಲ್ಲಾ ಕಡೆಯಲ್ಲೂ ಕೂಡ ಡ್ರಗ್ಸ್ ಸಿಕ್ಕಿದೆ. ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇನ್ನು ಮಹಾಲಕ್ಷ್ಮಿ ಲೇಔಟ್, ಬೇಗೂರು, ಕೊತ್ತನೂರು, ಬೆಂಗಳೂರಿನ ಬಹುತೇಕ ಕಡೆ ಡ್ರಗ್ಸ್ ಹಾವಳಿ ಜೋರಾಗಿದೆ. 8 ವಿದೇಶಿಯರು ಸೇರಿದಂತೆ 39 ಜನರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. 17 ಲಕ್ಷ ಕ್ಯಾಶ್ ಸಿಕ್ಕಿದೆ. 22 ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಟಾರ್ಗೆಟ್ ಯಾರು? ವಿದ್ಯಾರ್ಥಿಗಳು, ಸ್ಥಳೀಯರು. ಸೊ ಇಂತಹ ಸಂದರ್ಭದಲ್ಲಿ ಡ್ರಗ್ಸ್ ಮಾರಾಟದ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಬಹಳ ವಿಸ್ತೃತವಾಗಿ ಹರಡಿದೆ. ಈ ಜಾಲ ಬಹಳ ದೊಡ್ಡದಾಗಿ ಈಗಾಗಲೇ ಸ್ಪ್ರೆಡ್ ಆಗಿರುವಂತದ್ದು. ಟಾರ್ಗೆಟ್ ಮಾಡ್ಕೊಂಡಿದ್ರು ವಿದ್ಯಾರ್ಥಿಗಳನ್ನೇ. ಅಮೃತಹಳ್ಳಿಯಲ್ಲಿ 28.8 ಕೋಟಿ ಮೌಲ್ಯದ MDMA ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನು ದೆಹಲಿ, ನೈಜೀರಿಯಾ ಮೂಲದ ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಕಳೆದ 10 ದಿನಗಳಲ್ಲಿ ಇದು 55.8 ಕೋಟಿಯ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿರೋದು. ಕೇವಲ 10 ದಿನದಲ್ಲಿ ಇಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಎಷ್ಟರ ಮಟ್ಟಿಗೆ ಡ್ರಗ್ಸ್ ಜಾಲ ಇದೆ ಬೆಂಗಳೂರಲ್ಲಿ, ಇಡೀ ಉದ್ದಗಲಕ್ಕೂ ಅದನ್ನ ಹಬ್ಬಿಕೊಂಡಿದೆ ಅದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈಗಾಗಲೇ 55.8 ಕೋಟಿಯ 200 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ನಗರದ ಹಲವೆಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಡ್ರಗ್ಸ್ ಮಾಫಿಯಾ ಬಹಳ ಜೋರಾಗಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಸಾಕಷ್ಟು ಕಡೆಗಳಲ್ಲಿ ವಿದ್ಯಾರ್ಥಿಗಳು, ಸ್ಥಳೀಯರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ನೆಟ್ವರ್ಕ್ ಕಾರ್ಯವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ನೀವು ಗಮನಿಸಬಹುದು 39 ಡ್ರಗ್ಸ್ ಪೆಡ್ಲರ್ಗಳನ್ನ ಇದರಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. 55 ಕೋಟಿಯ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಎಷ್ಟೇ ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದರ ಒಂದು ನೆಟ್ವರ್ಕ್ ಬಹಳ ಜೋರಾಗಿ ಇರೋದು, ವಿಸ್ತೃತವಾಗಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟರ ಮಟ್ಟಿಗೆ ಈಗಾಗಲೇ ಡ್ರಗ್ಸ್ ಸೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನುಳಿದದ್ದು ಏನ್ ಕತೆ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಎಷ್ಟರ ಮಟ್ಟಿಗೆ ಎಲ್ಲರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಜಾಲ ತನ್ನ ಕೆಲಸವನ್ನ ಮಾಡ್ತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅಂತ. ನವಿತಾ, ಏನು ಬೆಂಗಳೂರಿನಲ್ಲಿ ಒಂದು ಡ್ರಗ್ಸ್ ಹಾವಳಿನ ತಡೆಗಟ್ಟಬೇಕು ಅಂತೇಳಿ ಒಂದು ಅಭಿಯಾನವನ್ನು ಬೆಂಗಳೂರು ನಗರ ಪೊಲೀಸರು ಹಮ್ಮಿಕೊಂಡಿದ್ರು. ರೈಸ್ ಮತ್ತೆ ಬೇಡ ಬ್ರೋ ಅಂತೇಳಿ ಒಂದು ಅಭಿಯಾನ ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಬೆಂಗಳೂರು ಪೊಲೀಸರು ಜಪ್ತಿ ಮಾಡಿ ಅದನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಏನು ಕಳೆದ 10 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ಬೆಂಗಳೂರು ನಗರದಲ್ಲಿ ಆಗಿರೋದು. CCB ಮತ್ತೆ ನಗರದ 16 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು 55 ಕೋಟಿ ಮೌಲ್ಯದ ಸುಮಾರು 200 ಕೆಜಿ ಡ್ರಗ್ಸ್ ಅನ್ನ ಈಗ ಜಪ್ತಿ ಮಾಡಿ ಅದನ್ನ ಏನು ಸುಮಾರು 39 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಗರದಲ್ಲಿ ಏನು ವ್ಯಾಪಕವಾಗಿ ಒಂದು ಡ್ರಗ್ಸ್ ಹಾವಳಿ ಕೂಡ ದಿನೇ ದಿನೇ ಹೆಚ್ಚಾಗ್ತಿರೋದು. ಮತ್ತೆ ಈ ರೀತಿ ಏನು ಕಾಳಸಂತೆಯಲ್ಲಿ ಇದನ್ನ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಬೆಂಗಳೂರಿಗೆ ಸರಬರಾಜು ಮಾಡಿ ಅದನ್ನ ವಿದ್ಯಾರ್ಥಿಗಳು ಮತ್ತೆ ಟೆಕ್ಕಿಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಇದನ್ನ ಮಾರಾಟ ಮಾಡ್ತಾ ಇರ್ತಾರೆ. ಇಂಥ ಒಂದು ಜಾಲವನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಈಗ ಸುಮಾರು 10 ದಿನಗಳಿಂದ ವಿಶೇಷ ಕಾರ್ಯಾಚರಣೆಯನ್ನ ಕೂಡ ಪೊಲೀಸರು ಹಮ್ಮಿಕೊಂಡಿದ್ರು. ದೆಹಲಿ ಮತ್ತೆ ನೈಜೀರಿಯಾ ಮೂಲದ ಆರೋಪಿಗಳೇನಿದ್ರೆ ಈ ಒಂದು ಗ್ಯಾಂಗ್ ಇಂದ ಬೆಂಗಳೂರಿಗೆ ಡ್ರಗ್ಸ್ ನೇರವಾಗಿ ಸಪ್ಲೈ ಆಗ್ತಾ ಇರುತ್ತೆ. ಇವರಿಂದ ಏನು ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಪೆಡ್ಲರ್ಸ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಚೈನ್ ಲಿಂಕ್ ಮುಖಾಂತರವಾಗಿ ಅದನ್ನ ಮಾರಾಟ ಮಾಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಇದೀಗ ಬೆಂಗಳೂರು ಪೊಲೀಸರು ಕೂಡ ಈ ಒಂದು ಜಾಲವನ್ನ ಪತ್ತೆ ಹಚ್ಚಿ ಸುಮಾರು 200 ಕೆಜಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಜಪ್ತಿ ಮಾಡಿ 39 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 8 ವಿದೇಶಿ ಪ್ರಜೆಗಳು ಮತ್ತೆ 19 ಹೊರ ರಾಜ್ಯದ ಆರೋಪಿಗಳು ಕೂಡ ಇರುವಂತದ್ದು. ಸದ್ಯ ಈ ಒಂದು ಕಾರ್ಯಾಚರಣೆಯನ್ನ ಇನ್ನೂ ಕೂಡ ಪೊಲೀಸರು ಮುಂದುವರಿಸಿರೋದು ಕೂಡ ಈಗ ಗೊತ್ತಾಗಿದೆ. ಮತ್ತೆ ಅದರಲ್ಲಿ 28 ಕೆಜಿ MDMA ಇದೆ, ಮತ್ತೆ 180 ಕೆಜಿ ಗಾಂಜಾ ಇದೆ, ಮತ್ತೆ 4 ಕೆಜಿ ಹೈಡ್ರೋ ಗಾಂಜಾವನ್ನು ಕೂಡ ಈಗ ಪೊಲೀಸರು ಜಪ್ತಿ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಚಲಿಸುವಾಗಲೇ ಕಳಚಿ ಬಿದ್ದಿದೆ ಸಾರಿಗೆ ಬಸ್ ಟೈರ್ ಕಳಚಿದ ತಕ್ಷಣವೇ ಬಸ್ ನಿಂತಿದೆ. ಇದು ಶಿವಮೊಗ್ಗದ ಆಗುಂಬೆ ಬಳಿ ನಡೆದಿರೋದು. ಆದ್ರೆ ದೊಡ್ಡ ದುರಂತ ತಪ್ಪಿದೆ. ಚಲಿಸುವಾಗಲೇ ಸಾರಿಗೆ ಬಸ್ನ ಟೈರ್ ಕಳಚಿ ಬಿದ್ದಂತಹ ಸಂದರ್ಭದಲ್ಲಿ ಬಸ್ ಇಮಿಡಿಯೇಟ್ ಆಗಿ ನಿಂತಿದೆ. ಆಗುಂಬೆ ಬಳಿ ಈ ಒಂದು ದುರಂತ ಆಗಿರೋದು. ಆದ್ರೆ ದೊಡ್ಡ ದುರಂತ ತಪ್ಪಿದೆ ಇಲ್ಲಿ. ಉಡುಪಿಯಿಂದ ಶಿವಮೊಗ್ಗಕ್ಕೆ KSRTC ಬಸ್ ಹೋಗ್ತಾ ಇತ್ತು. ಬಸ್ಸಲ್ಲಿದ್ರು 40ಕ್ಕೂ ಹೆಚ್ಚು ಪ್ರಯಾಣಿಕರು. ಅದೃಷ್ಟ ಸೇಫ್ ಆಗಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ಎಡವಟ್ಟು ಇಲ್ಲಿ ಗಮನಿಸಬಹುದು. ಬಸ್ಗಳ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ವಾ, ಅವುಗಳ ಪರಿಸ್ಥಿತಿ ಹೇಗಿದೆ, ಸುಸ್ಥಿತಿಯಲ್ಲಿ ಇದೆಯಾ ಇಲ್ವಾ, ಇದ್ಯಾವುದು ಕೂಡ ನೋಡಲ್ಲ. ಅಲ್ಲಿಗೆ ಯಾವ ಪ್ರದೇಶಗಳಿಗೆ ಬಸ್ ಓಡಿಸ್ಬೇಕು ಅಷ್ಟೇ. ಆ ರೀತಿಯಾದಂತಹ ಯೋಚನೆ ನಮ್ಮ ಅಧಿಕಾರಿಗಳಿದ್ದ ಹಾಗೆ ಕಾಣಿಸ್ತಾ ಇದೆ.
ದೃಶ್ಯಗಳನ್ನು ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಬಸ್ನ ಟಯರೇ ಕಳಚಿ ಬಿದ್ದಿದೆ. ಹಾಗಾದ್ರೆ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸಾರಿಗೆ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಜೀವ ಕೈಯಲ್ಲಿಟ್ಕೊಂಡೇ ಹೋಗ್ಬೇಕಾ ಅನ್ನೋ ಪ್ರಶ್ನೆಯನ್ನ ಕೂಡ ಈ ಒಂದು ಘಟನೆ ಹುಟ್ಟು ಹಾಕಿದೆ. ಅಧಿಕಾರಿಗಳ ಎಡವಟ್ಟು, ಅವರ ನಿರ್ಲಕ್ಷ್ಯ ಸಾಕಷ್ಟು ಜನರ ಪ್ರಾಣಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಅದೃಷ್ಟ ಯಾರಿಗೂ ಕೂಡ ಏನೂ ಆಗಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಗಮನಿಸ್ತಾ ಇದ್ವಿ ನಾವು, ಟಯರೇ ಕಳಚಿ ಬಿದ್ದಿದೆ, ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಬಸ್ ಅಲ್ಲೇ ನಿಂತಿದೆ ಅಂತೇಳಿ. ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು? ಯಾಕೆ ಇಷ್ಟೊಂದು ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ? ಆಗುಂಬೆ ಸಮೀಪದಲ್ಲಿ ಒಂದು ದೊಡ್ಡ ದುರಂತ ಒಂದು ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಗುಂಬೆ ಅಂದ್ರೇನೆ ಒಂದು ರೀತಿಯಲ್ಲಿ ಭಯಾನಕವಾದಂತ ಒಂದು ಪರಿಸ್ಥಿತಿ ಎದುರಾಗುವಂತ ಪ್ರದೇಶ. ಅದರಲ್ಲೂ ಕೂಡ ಈ ಮಳೆಗಾಲದಲ್ಲಿ ಪ್ರಯಾಣ ಬೆಳೆಸುವವರಂತೂ ಜೀವ ಕೈಯಲ್ಲಿ ಹಿಡಿದು ಹೋಗ್ತಾ ಇರ್ತಾರೆ. ಎಂತ ಪರಿಸ್ಥಿತಿಯಲ್ಲಿ ಸರ್ಕಾರಿ ಬಸ್ಗಳ ಅವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನ ನೋಡಿದ್ರೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇನ್ನಷ್ಟು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ KSRTC ಬಸ್ ಉಡುಪಿಯಿಂದ ಶಿವಮೊಗ್ಗಕ್ಕೆ ಬರ್ತಿದ್ದಂತ ಏನು KSRTC ಬಸ್ ಏನಿದೆ, ಏಕಾಏಕಿ ಆಗುಂಬೆ ಬಳಿ ಬರ್ತಾ ಇದ್ದಂತೆ ಟೈರ್ ಅಂದ್ರೆ ಟೈರ್ನ ಭಾಗ ಏನಿದೆ ಅದರಲ್ಲೂ ಕೂಡ ಸ್ಟೆಪ್ನಿ ಸಮೇತವಾಗಿ ಅಂದ್ರೆ ಏನು ವೀಲು ಅಷ್ಟು ಕೂಡ ಕಟ್ಟಾಗಿ ಕೆಳಗೆ ಬಿದ್ದಿರೋದು. ಅದ್ರ ಜೊತೆಗೆ ಗಾಡಿ ಕೂಡ ಚಲಿಸ್ತಾ ಇರ್ಬೇಕಾದ್ರೆ ಈ ಘಟನೆ ನಡೆದಿರೋದು. ಒಂದು ರೀತಿಯಲ್ಲಿ ಆ ಏನು ಬಸ್ನಲ್ಲಿದ್ದಂತಹ 40ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಒಂದು ರೀತಿಯಲ್ಲಿ ಜೀವದ ಭಯದಲ್ಲಿ ಬಂದಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಅದೃಷ್ಟವಶಾತ್ ಅಲ್ಲಿ ಇದ್ದಂತಹ ಯಾರಿಗೂ ಕೂಡ ತೊಂದರೆ ಆಗ್ಲಿಲ್ಲ. ಬಸ್ ಆಗುಂಬೆ ಘಾಟಿಯನ್ನ ಹತ್ತಿ ಬಂದಂತಹ ಅದಕ್ಕಾಗಿ ನಿಧಾನಗತಿಯಲ್ಲಿ ಬರ್ತಾ ಇದಕ್ಕಾಗಿ ಒಂದು ರೀತಿಯಲ್ಲಿ ಅದೃಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗ್ಲಿಲ್ಲ. ಆದ್ರೆ ಅಲ್ಲಿದ್ದಂತಹ ಬಸ್ಸಿನ ಟೈರ್ ಏನಿದೆ ಆ ಟೈರ್ ಕಟ್ ಆಗಿ ಸಂಪೂರ್ಣವಾಗಿ ಹಳ್ಳಕ್ಕೆ ಬಿದ್ದಿರೋದು. ಅದರಿಂದಾಗಿ ನೋಡಿದಂತಹ ಜನರು ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಅದರಲ್ಲೂ KSRTC ಬಸ್ನ ಪ್ರಯಾಣ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಈ ಹಿಂದೆ ಕೂಡ ಇಂತಹ ಘಟನೆಗಳು ನಡೆದಿದ್ರು ಕೂಡ ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಅದರಲ್ಲೂ ಕೂಡ ಈ ಏನು ಘಾಟಿ ಸೆಕ್ಷನ್ ಅಲ್ಲಿ ಓಡಾಡುವಂತಹ ಬಸ್ಗಳ ಏನು ಕಂಡೀಷನ್ ಏನಿದೆ ಅದು ತುಂಬಾ ಚೆನ್ನಾಗಿರ್ಬೇಕು. ಈ ರೀತಿಯ ಏಕಾಏಕಿ ಟೈರು ಬೇರ್ಪಡುವಂತಹ ಸನ್ನಿವೇಶಗಳು ಒಂದು ರೀತಿಯಲ್ಲಿ ಅಲ್ಲಿ ಪ್ರಯಾಣಿಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಹೇಳ್ಬೋದು. ಈ ಏನು ಬಸ್ನ ಪ್ರಯಾಣ ಜೊತೆಗೆ ಅಲ್ಲಿದ್ದಂಥವ್ರು ವಿಡಿಯೋ ಕೂಡ ಮಾಡ್ಕೊಂಡು ಟೈರ್ನ ಕಟ್ ಆಗಿರುವಂತ ಪರಿಸ್ಥಿತಿ, ಅದರಲ್ಲೂ ಬಸ್ ರಸ್ತೆಯಲ್ಲಿ ಅಂದ್ರೆ ಟೈರ್ ಕಟ್ಟಾಗಿ ಬಿದ್ದಿರೋದನ್ನ ಗಮನಿಸಿದ್ರೆ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಆ ಭಾಗದಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ, ಅದರಲ್ಲೂ ಕೂಡ KSRTC ಹಾಗೆ ಇನ್ನಿತರ ಬಸ್ಗಳ ವ್ಯವಸ್ಥೆಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ನಮಿತಾ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬೀದರ್ ನಗರದ ಹೋಟೆಲ್ನಲ್ಲಿ ಕಳ್ಳತನ ನಡೆದಿದೆ. ರಾತ್ರಿ ಹೋಟೆಲ್ಗೆ ನುಗ್ಗಿ ಹಣ ಕದ್ದಿದ್ದಾರೆ ಖದೀಮರು. ಮೋಹನ್ ಮಾರ್ಕೆಟ್ನಲ್ಲಿರುವ ಕಸ್ತೂರಿ ಹೋಟೆಲ್ನಲ್ಲಿ ಕಳ್ಳತನ ಆಗಿದ್ದು, ಬೀದರ್ ನಗರದ ಹೋಟೆಲಲ್ಲಿ ಕಳ್ಳತನ ನಡೆದಿದೆ. ರಾತ್ರಿ ಹೊತ್ತು ಖದೀಮರು ಹಣವನ್ನ ಕದ್ದಿದ್ದಾರೆ. ಹೋಟೆಲ್ನ ಗೋಡೆ ಒಡೆದು ನುಗ್ಗಿ ಇಬ್ಬರು ಕಳ್ಳರು ಕೌಂಟರ್ನಲ್ಲಿದ್ದ 8 ರಿಂದ 10 ಸಾವಿರ ರೂಪಾಯಿ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹೋಟೆಲ್ನಲ್ಲಿದ್ದ 4 ಕ್ಯಾಮೆರಾಗಳನ್ನು ಮುರಿಯೋದಿಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸುಮಾರು 1.5 ಲಕ್ಷದಷ್ಟು ನಷ್ಟ ಉಂಟಾಗಿದೆ. ಕಳ್ಳರ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕ್ಯಾಶ್ ಕೌಂಟರ್ನಲ್ಲಿದ್ದ ಹಣವನ್ನ ಪಡ್ಕೊಂಡು ಹೋಗಿದ್ದಾರೆ ಇಬ್ಬರು ಕಳ್ಳರು. ಅವರ ಎಲ್ಲಾ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಈಗಾಗಲೇ ಸಿಸಿ ಕ್ಯಾಮೆರಾಗಳನ್ನ ಕೂಡ ಒಡೆಯುವಂತಹ ಪ್ರಯತ್ನ ಮಾಡಿದ್ರು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದರಲ್ಲಿದ್ದಂತಹ ಹಣವನ್ನ ತಗೊಂಡು 8 ರಿಂದ 10 ಸಾವಿರ ರೂಪಾಯಿ ಹಣ ಇತ್ತು, ಅದನ್ನ ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಕೌಂಟರ್ ಇದ್ದಂತಹ ಹಣ ಕದ್ದು ಕದೀಮರು ಹೋಗಿದ್ದು, ಇಬ್ರು ಕದೀಮರು ಅಲ್ಲಿ ಇದ್ರು ಅನ್ನೋದನ್ನು ಕೂಡ ಈಗಾಗಲೇ ಗಮನಿಸಬಹುದು. ಸಿಸಿಟಿವಿಯ ಕ್ಯಾಮೆರಾಗಳನ್ನ ಒಡೆಯುವ ಪ್ರಯತ್ನ ಕೂಡ ಮಾಡಿದ್ದಾರೆ, ಬಟ್ ಅದು ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕಕ್ಕಿಲ್ಲ ಉದ್ಘಾಟನಾ ಭಾಗ್ಯ. ಇದು ಶಿವಮೊಗ್ಗ ನಗರದಲ್ಲಿರುವ ಕುಡಿಯುವ ನೀರಿನ ಘಟಕ. ಹಲವು ವರ್ಷಗಳಿಂದ ನೀರಿನ ಘಟಕ ಇದ್ರೂ ಕೂಡ ಉದ್ಘಾಟನಾ ಭಾಗ್ಯ ಮಾತ್ರ ಕಂಡಿಲ್ಲ. ಪ್ರಸನ್ನ ಕುಮಾರ್ ಅವರು ಶಾಸಕರಾಗಿದ್ದಾಗ ಈ ಒಂದು ಕುಡಿಯುವ ನೀರಿನ ಘಟಕ ರೆಡಿಯಾಗಿತ್ತು. ಬೆಂಕಿ ನಗರ ಆಟೋ ಕಾಂಪ್ಲೆಕ್ಸ್ ಏರಿಯಾದಂತಹ ಘಟಕ ಇದು. ಆದ್ರೆ ರೆಡಿ ಆದ್ರೂ ಕೂಡ ಅದನ್ನ ಉಪಯೋಗ ಮಾಡುವ ಹಾಗಿಲ್ಲ. 7 ವರ್ಷಗಳಿಂದ ಉದ್ಘಾಟನೆ ಆಗಿಲ್ಲ ನೀರಿನ ಘಟಕ. ಕೇವಲ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಈ ನೀರಿನ ಘಟಕದ ಜಾಗ.
ಘಟಕದ ಸುತ್ತ ಕುಡುಕರ ಹಾವಳಿ. ಇದರಿಂದಾಗಿ ಜನ ಸಾಕಷ್ಟು ಬೇಸರಗೊಂಡಿದ್ದಾರೆ. ಅದರಲ್ಲೂ ಬರೋಬ್ಬರಿ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀರಿನ ಘಟಕವನ್ನ ರೆಡಿ ಮಾಡಿದ್ದಾರೆ. ಏನು ಉಪಯೋಗ? ಯಾರಿಗೂ ಕೂಡ ಉಪಯೋಗ ಇಲ್ಲ. ಉದ್ಘಾಟನಾ ಭಾಗ್ಯವನ್ನೇ ಕಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಅದು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ, ಕುಡುಕರ ಜಾಗ ಆಗಿದೆ. ಅದು ಆ ಒಂದು ಜಾಗವನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಕುಡುಕರು ಕೂಡ, ಯಾರು ಬರಲ್ಲ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಜನ ಬೇಸರವನ್ನ ಹೊರ ಹಾಕಿದ್ದಾರೆ. ಇಂತಹ ಒಂದು ನೀರಿನ ಘಟಕ ಇದ್ರೂ ಕೂಡ ನಮಗೆ ಬೇಕಾದಂತಹ ನೀರು ಉಪಯೋಗ ಮಾಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ದೃಶ್ಯಗಳಲ್ಲಿ ಗಮನಿಸಬಹುದು. ಬಾಟಲ್ಗಳ ರಾಶಿನೇ ಇದೆ ಅಲ್ಲಿ. ನೀರಿನ ಘಟಕ ಈ ಸುತ್ತಮುತ್ತಲಿನ ಜನಕ್ಕೆ ಅನುಕೂಲ ಆಗಬೇಕಿತ್ತು. ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗ ಸ್ಥಳೀಯ ಪ್ರತಿನಿಧಿಗಳು ಯಾಕೆ ಮನಸ್ಸು ಮಾಡಲಿಲ್ಲೋ ಗೊತ್ತಿಲ್ಲ. ಈಗಾಗಲೇ 7 ವರ್ಷ ಆಗಿದೆ ಇದು ಆ್ಯಕ್ಚುಲಿ ಇದು ಆಗೋಗಿ. ಆದರೆ ಇವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಈ ಭಾಗದ ಜನಕ್ಕೆ ಒಂದು ಶುದ್ಧ ನೀರಿನ ಘಟಕವನ್ನು ಉದ್ಘಾಟನೆ ಆಗದಿರೋ ಈ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ದಯವಿಟ್ಟು ಸಾರ್ವಜನಿಕರಿಗೆ ಶುದ್ಧ ನೀರನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಈಗಾಗಲೇ ಮತ್ತು ಇನ್ನೊಂದು ಏನಾಗಿದೆ ಈ ಭಾಗದಲ್ಲಿ ನೋಡಿ ಸರ್, ನೀವು ನೋಡಿದ್ರೆ ಈಗಾಗಲೇ ಇದು ಕುಡುಕರಿಗೆ ಒಂದು ಒಳ್ಳೆ ಜಾಗ ಆಗಿಬಿಟ್ಟಿದೆ. ಅನೈತಿಕ ಚಟುವಟಿಕೆಗಳು ಅವು ಇಲ್ಲಿ ಆಗ್ತಾ ಇದೆ. ದಯವಿಟ್ಟು ಇದು ಆದಷ್ಟು ಬೇಗ ಇದು ಸಾರ್ವಜನಿಕರಿಗೆ ಲೋಕಾರ್ಪಣೆ ಆದರೆ ಈ ಜಾಗ ನಿಜವಾಗ್ಲೂ ಒಂದು ಒಳ್ಳೆ ಇದಾಗತ್ತೆ. ಬಟ್ ಈ ದಿನಗಳಲ್ಲಿ ಇದು ಯಾವುದೂ ಕೂಡ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಸುತ್ತಮುತ್ತಲ ಭಾಗದಲ್ಲಿ ಯಾರಿಗೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಕುಡುಕರ ಅಡ್ಡ ಆಗಿದೆ ಇದು. ಕುಡಿದು ಏನು ಮಾಡಬೇಕು ಅವ್ರಿಗೆ ಮಾತ್ರ ಉಪಯೋಗ ಆಗ್ತಾಯಿದೆ ಹೊತ್ತು ಇನ್ನು ಯಾರಿಗೂ ಕೂಡ ಕುಡಿ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಭಾಗದಲ್ಲಿ ನಾವಿರೋಂಥ ಎಲ್ಲರಿಗೂ ಕೂಡ ಮುಖಂಡರುಗಳಿಗೆ ಲೀಡರ್ಗಳಿಗೆ ನಾವು ತಿಳಿಸಿದ್ದೀವಿ. ಬಟ್ ಯಾರೂ ಕೂಡ ಅವರ ಒಂದು ಕ್ರೆಡಿಟೋ ಅಥವಾ ಅವರ ಒಂದು ಹೆಸರು ಬರಬೇಕೋ ನನಗಂತೂ ಗೊತ್ತಿಲ್ಲ. ಮತ್ತು ಇನ್ನೊಂದೇನಂದರೆ ಏನು ಉಪಕರಣಗಳು ಬಳಸಿದ್ದಾರೆ, ಯಂತ್ರೋಪಕರಣಗಳು ಎಲ್ಲವೂ ಕೂಡ ರೆಸ್ಟಿಡಿಯೋ ಹಂತದಲ್ಲಿ ಬಂದಿದೆ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾರು ಮುಖಂಡರಾಗಿರಲಿ ಅಥವಾ ಯಾರೇ ಒಂದು ಇಲ್ಲಿನ ಭಾಗದ ಲೀಡರ್ಗಳಿಗೆ ತಾವು ಮುಂದೆ ಅಂತ ಬರೋರಿಗೆ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಇದನ್ನು ಮತ್ತೆ ನೀವು ಇದನ್ನು ಚಾಲನೆ ಮಾಡಿಕೊಡಿ. ಕುಡಿಯೋ ನೀರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಿ. ಅದಾದಮೇಲೆ ಇವ್ರು ರಾಜಕೀಯದು ಅವ್ರದ್ದು ಇವ್ರದ್ದೆಲ್ಲ ಆಮೇಲೆ ನೆಕ್ಸ್ಟ್ ತೊಗೊಳ್ಳಿ. ಫಸ್ಟು ರಾಜಕೀಯ ಬಿಟ್ಟು ನೀರಿಂದು ಮೇನ್ ಪ್ರಿಫರೆನ್ಸ್ ನಮಗೆ ಬೇಕಾಗಿರೋದು ಅದು ನೀರು ಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಕೆಲವು ಕಡೆಗಳಲ್ಲಿ ವ್ಯವಸ್ಥೆನೇ ಇರಲ್ಲ. ಇಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರಿನ ಘಟಕನ ಮಾಡಿದ್ದಾರೆ, ಆದರೆ ಉಪಯೋಗನೇ ಇಲ್ಲ ಅನ್ನುವ ಪರಿಸ್ಥಿತಿ. ಯಾಕೆ ಉದ್ಘಾಟನೆ ಆಗಿಲ್ಲ? ಉದ್ಘಾಟನೆ ಮಾಡದೇ ಇರೋದಕ್ಕೆ ಏನ್ ಕಾರಣ? ರಾಜಕೀಯನ? ನವಿತಾ, ಏನು ಶಿವಮೊಗ್ಗದಲ್ಲಿ ಕುಡಿಯುವ ನೀರಿನ ಅಭಾವ ಒಂದು ಕಡೆ ಹೆಚ್ಚಾದ್ರೆ ಇನ್ನೊಂದು ಕಡೆ ಶುದ್ಧ ನೀರಿನ ಅಭಾವ ಕೂಡ ಹೆಚ್ಚಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಂತಹ ಘಟಕಗಳು ಕಳೆದ 7 ವರ್ಷಗಳಿಂದ ಉದ್ಘಾಟನೆಗೊಳ್ಳಲಿ, ಅದರಲ್ಲೂ ಕೂಡ ಲಕ್ಷ ಹಣವನ್ನ ವ್ಯರ್ಥ ಮಾಡಿ ಅಂದ್ರೆ ಹಾಕಿ ಅದನ್ನ ರೆಡಿ ಮಾಡಿದ್ರೆ ಈಗ ವ್ಯರ್ಥ ಆಗ್ತಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಸರ್ಕಾರಿ ಹಣ, ಅದರ ಜನರ ಹಣ ಈ ರೀತಿ ಪೋಲು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದ ಜಟ್ಪಟ್ ನಗರ ಆಗಿರ್ಬೋದು, ಹಾಗೆ ಬೆಂಕಿ ನಗರ ಆಗಿರ್ಬೋದು, ಹಾಗೆ ಒಂದಿಷ್ಟು ಆಟೋ ಕಾಂಪ್ಲೆಕ್ಸ್ ನ ಸುತ್ತಮುತ್ತ ಪ್ರದೇಶಗಳಿಗೆ ಅದರಲ್ಲೂ ಕೂಡ ಸಾವಿರಾರು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು 20 ಲಕ್ಷಕ್ಕೂ ಹೆಚ್ಚು ಹಣವನ್ನ ಹಾಕಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ರೆಡಿ ಮಾಡಿದ್ರೆ ಅದನ್ನ ಇದುವರೆಗೂ ಕೂಡ ಯಾರು ಕೂಡ ಉದ್ಘಾಟನೆಗೊಳಿಸದೆ ಅದನ್ನ ಒಂದು ರೀತಿಯಲ್ಲಿ ಕುಡುಕರ ಅಡ್ಡೆ ಆಗಿ ಪರಿಣಾಮಗೊಳ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಏನು ಅಲ್ಲಿಯ ಸ್ಥಳೀಯರ ಹೇಳುವ ಪ್ರಕಾರ ಇದನ್ನ ಪ್ರಸನ್ನ ಕುಮಾರ್ ಅವರು ಏನು ಈ ಕುಡಿಯುವ ನೀರಿನ ಘಟಕವನ್ನ ತಂದ್ರೆ ಇದುವರೆಗೂ ಕೂಡ ರಾಜಕೀಯ ಏನು ಕೆಸರಾಚಾಟದಿಂದಾಗಿ ಯಾರಿಗೆ ಕ್ರೆಡಿಟ್ ಲಾಭಕ್ಕೋಸ್ಕರ ಇದನ್ನ ಉದ್ಘಾಟನೆ ಮಾಡದೆ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರೋದು. ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಕೆಸರಾಚಾಟ. ಏನು ಈ ಕುಡಿಯುವ ನೀರಿನ ಘಟಕನ ತಂದಿದ್ದು ಒಬ್ರು, ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಹಾಗೆ ಸಂಪರ್ಕದಲ್ಲಿ ವಿನಯ್, ಇದೀಗ ಶಿವಮೊಗ್ಗ ಪಾಲಿಕೆ ಆಯುಕ್ತರಾಗಿರುವಂತಹ ಮಾಯಣ್ಣಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮಾಯಣ್ಣಗೌಡ ಅವರೇ. ನಮಸ್ತೆ ಮ್ಯಾಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶಿವಮೊಗ್ಗದಲ್ಲಿ ಕುಡಿಯುವ ನೀರಿನ ಘಟಕ ಇದ್ರೂ ಕೂಡ 7 ವರ್ಷ ಆಯ್ತು, ಇನ್ನೂ ಕೂಡ ಅದು ಉದ್ಘಾಟನೆ ಆಗಿಲ್ಲ, ಜನರಿಗೆ ಉಪಯೋಗ ಆಗ್ತಿಲ್ಲ. 20 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಏನ್ ಪ್ರಯೋಜನ ಅಂತ ಹೇಳಿ, ಯಾಕೆ ಉದ್ಘಾಟನೆ ಆಗಿಲ್ಲ? ಜನರಿಗೆ ಸಿಗ್ತಾ ಇಲ್ಲ ಇದು? ಅದ್ ಗಮನಕ್ಕೆ ಬಂದಿದೆ ಮ್ಯಾಮ್. ಆಕ್ಚುಲಿ ತಮ್ಮ ವರದಿಗಾರರು ಯಾವ ಈಗ ಬಂತ? 7 ವರ್ಷ ಆಯ್ತು ಆಗಿ. ಹೌದು, ಈಗ ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ದುರಸ್ತಿಗಳು ಕೂಡ ಇದ್ವು, ಅದನ್ನು ಮಾಡಿಸ್ತಾ ಇದೀವಿ, ರೆಡಿ ಮಾಡ್ತಾ ಇದೀವಿ. ಬಹುಶಃ ಇನ್ನೊಂದು ವಾರದಲ್ಲಿ ಅದು ಲೋಕಾರ್ಪಣೆ ಆಗುತ್ತೆ ಮ್ಯಾಮ್. ಇಷ್ಟು ದಿನ ಯಾಕೆ ಆಗ್ಲಿಲ್ಲ ಅಂತ ಹೇಳಿ, ಏನ್ ಸಮಸ್ಯೆ? ರಾಜಕೀಯ ಅಂದ್ರೆ ಏನಾದ್ರು ತಮ್ಮ ಕ್ರೆಡಿಟ್ ವಾರ್ ನೋಡ್ಕೊಳ್ತಾ ಇದ್ರ ರಾಜಕಾರಣಿಗಳು? ಆ ರೀತಿಯಾಗಿ ಉದ್ಘಾಟನೆ ಆಗ್ಲಿಲ್ವಾ? ಇಲ್ಲ, ಆ ತರದ ಹಲವಾರು ಅದು ಏನಾಗುತ್ತೆ, ಈ ಪ್ರೈವೇಟ್ ಜಾಗದಲ್ಲಿ ಕಟ್ಟಿರುವಂತದ್ದು ಮತ್ತೆ ನಿರ್ವಹಣೆ ಯಾರು ಮಾಡ್ಬೇಕು, ಅಥವಾ ಬೇರೆ ಡಿಪಾರ್ಟ್ಮೆಂಟ್ KRID ನಿರ್ಮಿತಿ ಕೇಂದ್ರದಿಂದ ಕಟ್ಟಿದ್ರೆ ಅದು ಹಸ್ತಾಂತರ ಯಾವ ರೀತಿ ಆಗಿರ್ಬೇಕು, ಈ ತರ ಎಲ್ಲ
ತಾಂತ್ರಿಕ ತೊಂದರೆಗಳು ಇದ್ದಿದ್ದು ಗಮನಿಸ್ತೀನಿ ಮ್ಯಾಮ್. ಅದನ್ನ ಒಂದು ವಾರದ ಸೆಟರೇಟ್ ಮಾಡಿಸ್ತಾ ಇದೀನಿ, ಗಮನದಲ್ಲಿದೆ. ಅಲ್ಲ, ಅಲ್ಲಿ ಅನೈತಿಕ ಚಟುವಟಿಕೆಗಳ ತಾಣನೇ ಆಗಿದೆ, ಅಲ್ಲಿ ಬರೀ ಕುಡುಕರ ಅಡ್ಡೆ ಆಗ್ಬಿಟ್ಟಿದೆ ಅದು. ಅದಕ್ಕೆಲ್ಲ ಯಾವ ರೀತಿಯಾಗಿ ಈಗ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೀರಿ? ಯಾವ ರೀತಿಯಾಗಿ ಈಗ ಕ್ಲೀನ್ ಮಾಡುವಂತಹ ಅದನ್ನೆಲ್ಲ ಸುತ್ತ ಕ್ಲೀನ್ ಮಾಡಿಸಿ, ಲೈಟಿಂಗ್ ಎಲ್ಲ ಅರೇಂಜ್ ಮಾಡಿಸಿ, ಅದು ಜನಗಳಿಗೆ ಯೂಸ್ ಆಗ್ಬೇಕು ಬೆಸ್ಟ್, ಆ ರೀತಿ ಮಾಡ್ತೀವಿ. ಈಗ ಕೆಲವು ಉಪಕರಣಗಳು ಕೂಡ ರಸ್ಟ್ ಹಿಡಿದಿದೆ ಅಂತ ಜನ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಗಮನ ಹರಿಸಿದ್ದೀರಾ, ನೋಡಿದ್ದೀರಾ? ಭಾಷಾ ಇಲ್ಲ, ನಾನು ನಾಳೆನೆ ಆಕ್ಚುಲಿ ಬಂದು ನಮ್ಮ ಅಧಿಕಾರಿ ನಾನು ಕೂಡ ವಿಸಿಟ್ ಮಾಡ್ತೇನೆ. ವಿಸಿಟ್ ಮಾಡಿ ಅದನ್ನ ಸೆಟರೇಟ್ ಮಾಡ್ತೇನೆ. ಓಕೆ, ಅಂದ್ರೆ ಯಾವಾಗ ಆಗ್ಬೋದು, ಯಾವಾಗ ಜನರಿಗೆ ಸಿಗಬಹುದು ಹಾಗಾದ್ರೆ? ಇಲ್ಲ, ಇದು ಏನಾಗಿದೆ ಅಂದ್ರೆ ಕೆಲವೊಂದು ಏನಾರು ಯಾಕಂದ್ರೆ ತುಂಬಾ ದಿನಗಳಾಗಿರೋದ್ರಿಂದ ಯಾವ್ದಾದ್ರು ಸಣ್ಣ ಪುಟ್ಟ ತಾಂತ್ರಿಕ ವಿಷಯಗಳಿದ್ರು ಕೂಡ ಜರೂರಾಗಿ ಅದನ್ನ ರೆಡಿ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಭಾಷಾ 1 ವಾರದಿಂದ 10 ದಿನದ ಒಳಗಡೆ ಮುಗಿಸ್ತೀವಿ. ಓಕೆ, ಜನರಿಗೆ ಉಪಯೋಗ ಆಗ್ಲಿ ಅಂತ ನಮ್ಮ ಆಶಯ ಕೂಡ, ಬೇಗ ಸಿಗ್ಲಿ ಜನರಿಗೆ ಇದರ ಒಂದು ಉಪಯೋಗ. ಥ್ಯಾಂಕ್ ಯು ಸೋ ಮಚ್ ಮಾಯಣ್ಣಗೌಡ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.